ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಒನ್ ಇಂಗ್ರೀಡಿಯೆಂಟ್ ಮೆನಿ ಬೆನಿಫಿಟ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರೋದು ಬೆಳ್ಳುಳ್ಳಿ ಬಗ್ಗೆ. ಬೆಳ್ಳುಳ್ಳಿ ಅಂತಂದರೆ ಎಲ್ಲರಿಗೂ ಗೊತ್ತು. ಸಾಂಬಾರ್ ಆಗಿರ್ಬೋದು, ಆಹಾರ ಪದಾರ್ಥ ಆಗಿರ್ಬೋದು, ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೇವೆ. ಈ ಬೆಳ್ಳುಳ್ಳಿ ನಮ್ಮ ಹೃದಯದ ಆರೋಗ್ಯದಿಂದ ಹಿಡಿದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಬೆಳ್ಳುಳ್ಳಿಯಲ್ಲಿರುವಂತಹ ಅಲಿಸಿನ್ ಅನ್ನೋ ಒಂದು ಅಂಶ ನಮ್ಮ ರಕ್ತನಾಳಗಳ ಆರೋಗ್ಯವನ್ನು ವರ್ಧಿಸಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಆದಂತಹ LDL ಅನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ಆದಂತಹ HDL ಅನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿರುವಂತಹ ಸಲ್ಫರ್ ಅನ್ನೋ ಒಂದು ಅಂಶ ಇನ್ಫೆಕ್ಷನ್ ವಿರುದ್ಧ ಹೋರಾಡುವಂತಹ ಬಿಳಿ ರಕ್ತ ಕಣಗಳನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಇದನ್ನ ಉಪಯೋಗಿಸೋದು ಹೇಗೆ? ಒಂದು, ನೀವು ಇದನ್ನ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಹಾಗೆ ಒಂದು ಎಸಳು ಬೆಳ್ಳುಳ್ಳಿಯನ್ನ ಸೇವಿಸಬಹುದು. ಇಲ್ಲ ಅಂತಂದ್ರೆ ಒಂದು ಎಸಳು ಬೆಳ್ಳುಳ್ಳಿಯನ್ನ ಜಜ್ಜಿ ಅದಕ್ಕೆ 1 ಟೇಬಲ್ ಸ್ಪೂನ್ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಹಾಗೆ ತಗೊಳ್ಬಹುದು. ಇಲ್ಲ ಅಂತಂದ್ರೆ ನೀವು 1 ಲೋಟ ಹಾಲಿಗೆ 1 ಎಸಳು ಬೆಳ್ಳುಳ್ಳಿಯನ್ನ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ ಹಾಗೆ ಸಹ ತಗೊಳ್ಬಹುದು. ಇದೇ ತರ ಇನ್ನ ಯಾವ್ದಾದ್ರು ಅಡುಗೆ ಮನೆಯ ಪದಾರ್ಥದ ಬಗ್ಗೆ ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಅದನ್ನ ಕಮೆಂಟ್ ಮಾಡಿ.